ಕರ್ನಾಟಕ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಇವತ್ತು ಸ್ಪೀಕರ್ ಆಯ್ಕೆಗೆ ಸಂಬಂಧಿಸಿದಂತ ಪ್ರಕ್ರಿಯೆ ನಡೆಯಿತು. ಈ ಪ್ರಕ್ರಿಯೆಯಿಂದ ಬಿಜೆಪಿ ದೂರ ನಿಂತು ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರಲಿಲ್ಲ. ಅವಿರೋಧವಾಗಿ ಸರ್ವಾನುಮತದಿಂದ ಜಿಎಸ್ ಪಾಟೀಲ್ ಆಯ್ಕೆಯಾಗಿದ್ದಾರೆ. ಆ ಕಡೆ ಮೇಲ್ಮನೆಯ ಸಭಾಪತಿಯಾಗಿ ಸಲೀಂ ಅಹಮ್ಮದ್ ಆಯ್ಕೆಯಾಗಿದ್ದಾರೆ. PH ಪೂಜಾರ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. ಅವರನ್ನ ಹಿಂದಿಕ್ಕಿದಂತ ಸಲೀಂ ಅಹಮ್ಮದ್ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಎಲೆಕ್ಷನ್ ಆಯ್ತಲ್ಲಿ ಸಲೀಂ ಅಹಮ್ಮದ್ಗೆ 38 ಓಟು, ಪೂಜಾರ್ ಅವರಿಗೆ 30 ಓಟು. 8 ಮತಗಳಿಂದ ಗೆದ್ದು ಸಲೀಂ ಅಹಮ್ಮದ್ ಸಭಾಪತಿಯಾಗಿ ಆಯ್ಕೆಯಾದರು. ಇದು ವಿಧಾನಸಭೆಯ ದೃಶ್ಯ. ಅವಿರೋಧ ಆಯ್ಕೆಯಾದರು ಜಿಎಸ್ ಪಾಟೀಲ್. ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರಲಿಲ್ಲ, ಆದರೆ ಈ ಪ್ರಕ್ರಿಯೆಯಿಂದ ದೂರ ನಿಂತಿತ್ತು. ಸಲೀಂ ಅಹಮ್ಮದ್ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಹಂಗಾಮಿ ಸಭಾಪತಿಯಾಗಿದ್ದ ಪುಟ್ಟಣ್ಣ ಪೀಠದಲ್ಲಿ ಸಲೀಂ ಅಹಮ್ಮದ್ ಅವರನ್ನ ಕೂರಿಸಿರುವಂತಹ ದೃಶ್ಯ. ಸಭಾನಾಯಕ ಡಾಕ್ಟರ್ ಯತೀಂದ್ರ, ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಪರಿಷತ್ ಸದಸ್ಯರು, ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ BK ಹರಿಪ್ರಸಾದ್, ಇವರೆಲ್ಲರೂ ಕೂಡ ಸಲೀಂ ಅಹಮ್ಮದ್ ಅವರನ್ನ ಪೀಠದ ಬಳಿಗೆ ಕರ್ಕೊಂಡು ಬಂದ್ರು. ಸಲೀಂ ಅಹಮ್ಮದ್ ಅವರು ಪೀಠ ಅಲಂಕರಿಸಿದರು. ಜಿಎಸ್ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್, TB ಜಯಚಂದ್ರ ಹಂಗಾಮಿ ಸ್ಪೀಕರ್ ಆಗಿದ್ರು, ಪೀಠದಲ್ಲಿದ್ರು. ಅವರೆಲ್ಲರೂ ಕೂಡ ಪೀಠದಲ್ಲಿ ಕೂರಿಸಿದ್ರು. 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮೇಲ್ಮನೆ ಮತ್ತು ಕೆಳಮನೆಯ ದೃಶ್ಯ. ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮ್ಮದ್. ಇವತ್ತಿನ ನೂತನವಾಗಿ ನೂತನ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸ್ಪೀಕರ್ ಆಯ್ಕೆ ಮುಗಿದ ಬಳಿಕ ಸದನಕ್ಕೆ ಬಿಜೆಪಿ ಸದಸ್ಯರು ಬಂದರು. ಈ ಪ್ರಕ್ರಿಯೆ ಮುಗಿದ ಬಳಿಕ ಸ್ಪೀಕರ್ ಪೀಠದ ಬಳಿ ಜಿಎಸ್ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ಕರ್ಕೊಂಡು ಬಂದರು. ಈ ವೇಳೆ ಒಂದು ಹಾಸ್ಯ ಪ್ರಸಂಗ ಕೂಡ ನಡೆಯಿತು. ವಿಧಾನಸಭೆಯ ಸ್ಪೀಕರ್ ಅಧಿಕಾರ ಸ್ವೀಕಾರದ ವೇಳೆ ಅಶೋಕ್ ಅವರ ಕೈ ಕುಲುಕುತ್ತಾ ಸದನದ ಕಡೆ ನೋಡ್ತಾ ಇದ್ರು ಜಿಎಸ್ ಪಾಟೀಲ್. ಈ ವೇಳೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ತಲೆಯನ್ನ ಈ ಕಡೆಗೆ ತಿರುಗಿಸಿದ್ರು. ಅಶೋಕ್ ಕಡೆಗೆ ನೋಡಿ ಅಂತ. ಈ ವೇಳೆ ಸುನಿಲ್ ಕುಮಾರ್ ಹೇಳಿದ್ರು, ನೀವು ತಿರುಗಿಸಬಾರ್ದು, ಹಾಗೆ ಸ್ಪೀಕರ್ ತಲೆಯನ್ನ ಅವರೇ ನೋಡಬೇಕು ಅಂತ. ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ತಲೆನ ಹಿಂಗ್ ತಿರ್ಸ್ಬಿಟ್ಟಿದ್ದೀನಿ. ಎಲ್ಲ ಸಮಾಧಾನ. ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ಪರಿಷತ್ನ ಸಭಾಪತಿಯಾಗಿ ಆಯ್ಕೆಯಾದಂತ ಸಲೀಂ ಅಹಮ್ಮದ್ ಅವರಿಗೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅಭಿನಂದನೆ ಸಲ್ಲಿಸಿದ್ದಾರೆ. ನೀವು ಸಭಾಪತಿಯಾಗಿ ಆಯ್ಕೆಯಾಗಿದ್ದು ಸಂತೋಷ, ಆದರೆ ನಿಮ್ಮ ಹೆಸರು ಲೆಟರ್ ಹೆಡ್ ಅಲ್ಲಿ, ಪಕ್ಷದ ಲೆಟರ್ ಹೆಡ್ ಅಲ್ಲಿ ಬರಬಾರ್ದಿತ್ತು. ಪಕ್ಷಾತೀತವಾಗಿ ನೀವು ಆಯ್ಕೆಯಾಗಬೇಕಿತ್ತು. ನಾವು ಅಭ್ಯರ್ಥಿ ಹಾಕ್ತಿರ್ಲಿಲ್ಲ, ಆದರೆ ಲೆಟರ್ ಹೆಡ್ ಅಲ್ಲಿ ನಿಮ್ಮ ಹೆಸರು ಬರಬಾರ್ದಿತ್ತು, ಪಕ್ಷದ ಲೆಟರ್ ಹೆಡ್ ಅಲ್ಲಿ. ಇದು ಪಕ್ಷಾತೀತ ಹುದ್ದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ತಮ್ಮ ಅಭಿನಂದನೆಯ ಭಾಷಣದಲ್ಲಿ ಮಾತನಾಡಿದರು. ಯಾಕೆ ಆಗ್ತಾ ಇದೆ ಅನ್ನೋದನ್ನ ಈಗ ದಯವಿಟ್ಟು ತಾವು ಈ ರಾಜ್ಯದ ಜನರಿಗೆ ಈ ಚುನಾವಣೆ ಯಾಕೆ ಬಂತು, ಆ ಅನಿವಾರ್ಯತೆ ಏನಿತ್ತು ಅನ್ನೋದನ್ನ ಸರ್ ಸದನಕ್ಕೆ ತಾವು ಚುನಾವಣೆ ಬಂದಿದೆ. ಸಭಾಪತಿಗಳ ಮೊದಲನೇದು ಅಜೆಂಡಾದಲ್ಲಿ ಇರ್ತಕ್ಕಂಥದ್ದು ಚುನಾವಣೆ. ಚುನಾವಣೆ ಆದ್ಮೇಲೆ ಅವ್ರು ಏನ್ ಬೇಕಾದ್ರೂ ಚರ್ಚೆ ಮಾಡಿ ಸಿಗ್ತಾ ಇದ್ದೀವಿ. ಅಲ್ಲ, ಚುನಾವಣೆ ಯಾವುದೇ ಚರ್ಚೆ ಮಾಡಿ
ನಾಯಕರೇ ಮೊದಲು ಚುನಾವಣೆ ಪ್ರಕ್ರಿಯೆ ನಡೆದು ಬಿಡಲಿ. ಈಗಾಗಲೇ ಇಡೀ ರಾಜ್ಯದ ಜನರಿಗೆ ನೀವು ಒತ್ತಾಯಪೂರ್ವಕವಾಗಿ ಸಹಿ ಹಾಕಲಾಗಿದೆ. ಅವರ ಮೇಲೆ ಹೊಸ ಸಭಾಪತಿ ಅವರ ಮೇಲೆ ಒತ್ತಾಯಪೂರ್ವಕವಾಗಿ ಸಹಿ ಮಾಡಿಸಲಾಗಿದೆ. ಇದಕ್ಕೆ ಆ ಕಾರಣಕ್ಕೆ ಯಾಕೆ ಅನ್ನೋದನ್ನ ತಾವು ಚುನಾವಣೆಗೆ ತಾವು ತಿಳಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಸ್ವೀಕೃತ ಆಗಿದ್ದಾವೆ. ಮಾನ್ಯ ಸಭಾಪತಿಗಳೇ, ಇದನ್ನ ದಯವಿಟ್ಟು ಸದನಕ್ಕೆ ತಿಳಿಸಬೇಕು. ಈಗ ಮಾನ್ಯ ಹೊರಟ್ಟಿ ಅವರ ಹಾಗೂ 7 ಪ್ರಸ್ತಾವಗಳು ಹೆಸರನ್ನು ಸಭಾಪತಿಗಳೇ ಸೂಚಿಸುತ್ತವೆ. ಇದು ಸರಿಯಲ್ಲ. ಇದು ಸದನಕ್ಕೆ ತಾವು ತಿಳಿಸಿಕೊಡ್ಬೇಕು. ಸಲೀಂ ಅಹಮದ್ ಅವರ ಹೆಸರಿನಲ್ಲಿ ಬಂದಿರುವ 5 ಪ್ರಸ್ತಾವಗಳನ್ನ ಅಥವಾ ಮೊದಲಿಗೆ ಅಂತಕ್ಕಂಥದ್ದನ್ನ ಮೊದಲಿಗೆ ದಯವಿಟ್ಟು ಈ ಸದನಕ್ಕೆ ಹರಿಪ್ರಸಾದ್ ತಿಳಿಸಬೇಕು. ಅವರು ಇದು ದುಂಡಾವರ್ತಿ ಹೇಳ್ಬೇಕು. ಇದು ದುಂಡಾವರ್ತಿ ಸಲೀಂ ಇದು ಕಾನೂನು ಬಾಹಿರ, ಇದು ಸಂವಿಧಾನ ವಿರೋಧಿ, ಇದು ಧಿಕ್ಕಾರ. ಈ ಸರ್ಕಾರದ ಧಿಕ್ಕಾರ. ಯತೀಂದ್ರ ಈ ಸರ್ಕಾರದ ದುಂಡಾವರ್ತಿಗೆ ಧಿಕ್ಕಾರ. ವಿಧಾನಸಭೆಯಲ್ಲಿ ಸ್ಪೀಕರ್ ಆಯ್ಕೆ ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗೆಲ್ಲುತ್ತೆ ಅಂತ ನಾನು ಹೇಳಿದ್ದೆ ಆವತ್ತು. ಈಗ ಮತ್ತೆ 2028ರಲ್ಲಿ ಜನ ತೀರ್ಮಾನ ಮಾಡ್ತಾರೆ. ನನಗೆ ರಾಜಕಾರಣ ಗೊತ್ತಿದೆ, ನಾನು ಫುಟ್ಬಾಲ್ ಅಲ್ಲ ಚೆಸ್ ಆಡೋನು. ವಿಪಕ್ಷಗಳು ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು, ರಾಜಕೀಯ ಶಾಶ್ವತ ಅಲ್ಲ. ರಾಜ್ಯದ ಹಿತಕ್ಕಾಗಿ ಆಯ್ಕೆಯಾದವರು ನಾವೆಲ್ಲ. ಡಿಕೆ ಶಿವಕುಮಾರ್ ಮಾತನಾಡಿದರು. ಇಲ್ಲಿ ಸಿದ್ದರಾಮಯ್ಯ ಅವರು ಇರಬೇಕು. ಅಶೋಕ್ ಅವ್ರ ಸ್ಥಾನ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ನಿಮ್ಮ ಸ್ಥಾನ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಅವರೆಲ್ಲರೂ ಕೂಡ ಅವರೆಲ್ಲ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ಯಾವ ಹಾರ್ಟ್ ಬರ್ನಿಂಗು ಯಾರ ಮೇಲೂ ಇಲ್ಲ. ಐ ಆಮ್ ಟೆಲಿಂಗ್ ಯು, ಐ ಆಮ್ ಲಾಸ್ಟ್. ನನಗೆ ಒಬ್ಬನ ಮೇಲೂ ಕೂಡ ಈ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಯಾರಿಗೂ ಕೂಡ ತೊಂದರೆ ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸ್ನೇಹಿತರಿರ್ಬೋದು, ಇವ್ರಿಗೆ ಎಷ್ಟು ನಾನು ಗೌರವ ಕೊಡಬೇಕೋ ಇವ್ರ ಜೊತೆಗಿರಬೇಕು. ಅಶೋಕ್ ಅವರು ಒಂದು ಮಾತಾಡ್ತಿದ್ರು ಇಲ್ಲಿ ನನ್ನ ಬಗ್ಗೆ, ಅಧಿಕಾರದ ಬಗ್ಗೆ ಮಾತಾಡ್ತಿದ್ರು. ಇಲ್ಲಿ ಸಿದ್ದರಾಮಯ್ಯವ್ರು ಕೂತಿದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, 1 ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136 ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ ಆಲ್ ದಿಸ್ 126 is 1. ವಿ ವಿಲ್ ಸ್ಟ್ಯಾಂಡ್ ಯುನೈಟೆಡ್ ಅಂಡ್ ವಿ ವಿಲ್ ಫೈಟ್ ಅಗೇನ್. ಜನ ತೀರ್ಮಾನ ಮಾಡ್ತಾರೆ ಏನಾಗಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ. ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ ಗೇಮ್ ಆಡೋನು. ಐ ನೋ ದಟ್ ವಿ ವಿಲ್ ಡೂ ಇಟ್. ದಟ್ ಇಸ್ ಎ ಡಿಫ್ರೆಂಟ್ ಕೇಸ್. ಬಟ್ ಐ ವಾಂಟ್ ದೆಮ್. ಅವರು ನಾವಿಬ್ರು ಸೇರೇ ಕೆಲಸ ಮಾಡಬೇಕು. ಅವ್ರು ಬಂದಿರೋದು ಎಂತಕ್ಕೆ? ಜನರಿಗೋಸ್ಕರ. ನಾವು ಅಲ್ಲಿರ್ಬೋದು, ಇಲ್ಲಿಗೆ ಬರ್ಬೋದು. ಯಾರೇನು ಪರ್ಮನೆಂಟ್ ಇಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ನಾವಿಬ್ಬರು ಬಂದು ಸುಮಾರು 89ನಲ್ಲಿ ಬಂದು, ನಾನು, ಇವರು, ರಾಮಲಿಂಗಾರೆಡ್ಡಿ 3 ಜನ, ಡೆಪ್ಟಿ CM ಎಲ್ಲ ಬಂದರು. ಜಾರ್ಜ್ ಅವರು 83ರಲ್ಲಿ ಬಂದರು. ನಾವೆಲ್ಲ ಬೇಕಾದಷ್ಟು, ಇವರು 83ರಲ್ಲಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಬಂದರು. ಸ್ಟಿಲ್ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಪಾಲಿಟಿಕ್ಸ್. ಯಾರು ಬೇಕಾದ್ರೂ ಅಲ್ಲಿಂದ ಇಲ್ಲಿ ಶಫಲ್ ಆಗ್ಬೋದು, ಇಲ್ಲಿಂದ ಅಲ್ಲಿ ಶಫಲ್ ಆಗ್ಬೋದು. ಅಲ್ಟಿಮೇಟ್ಲಿ ನಾವೆಲ್ಲ ಆಯ್ಕೆ ಮಾಡಿರೋದು ಈ ರಾಜ್ಯದ ಹಿತಕ್ಕೋಸ್ಕರ. ತಾವು 78ನೇ ಮಾಡಲ್, ನೀವು ನಮ್ಮೆಲ್ಲರಿಗಿಂತ ದೊಡ್ಡ ಸೀನಿಯರು. ಅದಕ್ಕೆ ನಿಮಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನೂ ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೊಬಿಡಿ. SM ಕೃಷ್ಣ ಅವರು ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತಾನೇ ಅಲ್ಲಿ ಕೂತಂತ ನಮ್ಮ ಖಾದರ್ ಸಾಹೇಬರು ನೋಡಿ ಇಲ್ಲೇ ಬಂದು ಡಬಲ್ ಡಮಾಕ್ ಹಾಕೊಂಡು ಕೂತವರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.